ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 13 ಡಿಸೆಂಬರ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು ಗುಕೇಶ್ ಈಸ್ ಯಂಗೆಸ್ಟ್ ವರ್ಲ್ಡ್ ಚೆಸ್ ಚಾಂಪಿಯನ್ ಗುಕೇಶ್ ಅವರೇನಿದ್ದಾರೆ, ಇವರ ಏಜ್ ಬಂದು 18 ಇಯರ್ಸ್. ಸೊ ಇವರು 18 ಇಯರ್ಸ್ ಅಂತಂದರೆ ಹಿ ಬಿಕೇಮ್ ದ ವರ್ಲ್ಡ್ಸ್ ಯಂಗೆಸ್ಟ್, ಅತಿ ಕಿರಿಯ ವರ್ಲ್ಡ್ ಚೆಸ್ ಚಾಂಪಿಯನ್ ಆಗಿ ಇವರು ಹೊರಹೊಮ್ಮಿದ್ದಾರೆ. ಈ ಒಂದು ಚೆಸ್ ಚಾಂಪಿಯನ್ಶಿಪ್ ಏನಿದೆ, ಇವರು ಏಷ್ಯಾದಲ್ಲೇ 3rd ಪರ್ಸನ್ ಈ ಚೆಸ್ ಚಾಂಪಿಯನ್ನ ವಿನ್ ಆಗೋದಕ್ಕೆ. ಫಸ್ಟ್ ಒನ್ ಬಂದು ವಿಶ್ವನಾಥನ್ ಆನಂದ್ ಅವರು ಒಬ್ಬರು, ಮತ್ತು ಎರಡನೇದಾಗಿ ಬಂದು ಗುಕೇಶ್ ಅವರ ಆಪೋಸಿಟ್ ಆಡಿದಂತಹ ಡಿಂಗ್ ಲಿರೇನ್ ಏನಿದ್ದಾರೆ ಅವರು 2ನೇವರು, ಮತ್ತು ಗುಕೇಶ್ ಅವರು 3ನೇವರು. ಸೊ ಏಷ್ಯಾದಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಎಷ್ಟು ಜನ ಗೆದ್ದಿದ್ದಾರೆ ಅಂತಂದರೆ ಬರೀ 3 ಜನ ಇದನ್ನು ಗೆದ್ದಿದ್ದಾರೆ. ಸೊ ಇದು ನೆನಪಿರಬೇಕು. ಭಾರತದಿಂದ ಎಷ್ಟು ಜನ ಅಂತಂದರೆ 2 ಗೆದ್ದಿದ್ದಾರೆ, ಒಬ್ಬರು ವಿಶ್ವನಾಥನ್ ಆನಂದ್ ಅವರು ಮತ್ತು ಗುಕೇಶ್ ಅವರು. ಮತ್ತು ಇನ್ನೂ ಒಂದು ಈ ವರ್ಷದ ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ನ ಮತ್ತೊಂದು ಸ್ಪೆಷಾಲಿಟಿ ಏನಿತ್ತು ಅಂತಂದರೆ, ದಿಸ್ ಇಸ್ ದ ಫಸ್ಟ್ ಎವರ್ ವರ್ಲ್ಡ್ ಚಾಂಪಿಯನ್ಶಿಪ್ ಮ್ಯಾಚ್ ಕಂಟೆಸ್ಟೆಡ್ ಬೈ 2 ಏಷ್ಯನ್ ಪ್ಲೇಯರ್ಸ್. ಈ ಸರ್ತಿ ಇದ್ದಿದ್ದು ಚೈನಾ ವರ್ಸಸ್ ಇಂಡಿಯಾ ಇದ್ದಿದ್ದು. ಸೊ 2 ಏಷ್ಯನ್ ಕಂಟ್ರೀಸ್ ಆಗಿರೋದ್ರಿಂದ ಈ ರೀತಿಯಾದ ಒಂದು ಏನು ಚೈನಾ ವರ್ಸಸ್ ಇಂಡಿಯಾ ಅಥವಾ 2 ಏಷ್ಯನ್ ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಅಥವಾ ಕಂಟೆಸ್ಟ್ ಮಾಡ್ತಾ ಇರೋದು ಮೊದಲ ಬಾರಿಗೆ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್ ಆಗಿದೆ. ಮತ್ತು ನಾವು ಇವಾಗ ಇಲ್ಲಿ ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ ಬಗ್ಗೆ ಮಾತಾಡಿರೋದ್ರಿಂದ ನಾವು ಅದರ ಕುರಿತಾಗಿ ಕೂಡ ಸ್ವಲ್ಪ ಇನ್ಫಾರ್ಮೇಷನನ್ನು ನೋಡೋಣ. ಈ ಒಂದು ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ ಏನಿದೆ, ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದರೆ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ ಅನ್ನೋ ಒಂದು ಟೂರ್ನಮೆಂಟನ್ನು ಕಂಡಕ್ಟ್ ಮಾಡ್ತಾರೆ. ಆ ಟೂರ್ನಮೆಂಟಲ್ಲಿ ಗೆದ್ದವರಿಗೆ ಮಾತ್ರನೇ ಈ ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ಪಲ್ಲಿ ಅವಕಾಶ ಇರುತ್ತೆ ಆಡೋದಕ್ಕೆ. ಸೊ ಹಾಗಾಗಿ ಈ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ ಏನಿತ್ತು, ಇದು ಲಾಸ್ಟ್ ಅಂದರೆ 2024 ನಡೆದಿದೆ. ಬಟ್ ನಡೆದಿದ್ದು ಟೊರೊಂಟೊ, ಕೆನಡಾ ಅಲ್ಲಿ ಇದು ನಡೆದಿತ್ತು. ಮತ್ತೊಂದು ಇನ್ಫಾರ್ಮೇಷನ್ ಏನು ಅಂತಂದರೆ, ಗುಕೇಶ್ ಅವರು ಏನು ಈ ಒಂದು ವರ್ಲ್ಡ್ ಚಾಂಪಿಯನ್ಶಿಪ್ ಗೆದ್ದಿದ್ದಾರೆ, ಈಸ್ ಓನ್ಲಿ ದ 18th ಪರ್ಸನ್ ಟು ವಿನ್ ದಿಸ್ ಚಾಂಪಿಯನ್ಶಿಪ್. ಈ ಚಾಂಪಿಯನ್ಶಿಪ್ ಸ್ಟಾರ್ಟ್ ಆಗಿದ್ದು 1886 ಆದರೂ ಕೂಡ ಇವರು ಬರೀ 18th ಪರ್ಸನ್ ಆಗಿದ್ದಾರೆ. ಅಂದರೆ ಇದಕ್ಕೆ ಮುಂಚೆ 17 ಪರ್ಸನ್ಸ್ ಏನಿದ್ದಾರೆ ವಿತೌಟ್ ಎನಿ ಡಿಸ್ಪ್ಯೂಟ್ಸ್, ಅಂದರೆ ಈಗ ಡ್ರಾ ಆಗದಿರ ಇರ್ಬೋದು, ಇಲ್ಲ ಅಂತಂದರೆ ಯಾವುದೇ ರೀತಿಯಾದ ಡಿಸ್ಪ್ಯೂಟ್ ಇಲ್ದಿರ ಫೇರ್ ಆ್ಯಂಡ್ ಸ್ಕ್ವೇರ್ ಆಗಿ ಗೆದ್ದಿರೋದ್ರಲ್ಲಿ ಇವರು 18th ಪರ್ಸನ್ ಆಗಿದ್ದಾರೆ. ಸೊ ಅದು ಕೂಡ ನಮಗೆ 1 ಪಾಯಿಂಟಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಈ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ ಬಗ್ಗೆ ಮತ್ತು ಯಾವ ರೀತಿಯಾಗಿ ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ಗೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸ್ವಲ್ಪ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಈ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ ಏನಿದೆ, ಇದು ಫೈನಲ್ ಈವೆಂಟ್ ಬಿಫೋರ್ ವರ್ಲ್ಡ್ ಚಾಂಪಿಯನ್ಶಿಪ್ ಸೈಕಲ್. ಈ ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ ಏನಿದೆ ಇದಕ್ಕೆ ಕ್ವಾಲಿಫೈ ಆಗಬೇಕು ಅಂತಂದರೆ ಮೊದಲಿಗೆ 2 ಟೂರ್ನಮೆಂಟ್ಗಳನ್ನು ಗೆಲ್ಲಬೇಕಾಗುತ್ತೆ. ಫಸ್ಟ್ ಒಂದು ಬಂದು ಫೈಡ್ ಗ್ರ್ಯಾಂಡ್ ಸ್ವಿಸ್ ಓಪನ್, ಇದನ್ನು ಗೆಲ್ಲಬೇಕು. ಇದು ಆದಮೇಲೆ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ ಏನಿದೆ ಇದನ್ನು ಗೆಲ್ಲಬೇಕು. ಸೊ ಮೊದಲಿಗೆ ಈ ಫೈಡ್ ಗ್ರ್ಯಾಂಡ್ ಸ್ವಿಸ್ ಗ್ರ್ಯಾಂಡ್ ಸ್ವಿಸ್ ಓಪನ್ ಏನಿದೆ, ದಿಸ್ ಇಸ್ ಆಲ್ಸೋ ಅ ಚೆಸ್ ಟೂರ್ನಮೆಂಟ್, ಪಾರ್ಟ್ ಆಫ್ ಕ್ವಾಲಿಫಿಕೇಷನ್ ಫಾರ್ ವರ್ಲ್ಡ್ ಚಾಂಪಿಯನ್ಶಿಪ್ ಸೈಕಲ್ ಏನಿದೆ ಇದಕ್ಕೆ. ಈ ವರ್ಷ ಏನು ನಡೆದಿದೆ, ಇದರಲ್ಲಿ ಟಾಪ್ 2 ಪ್ಲೇಯರ್ಸನ್ನು ಕ್ವಾಲಿಫೈ ಮಾಡ್ತಾರೆ ಫಾರ್ 2024 ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್. ಸೊ ಈ ರೀತಿಯಾದ ಈ ಫೈಡ್ ಗ್ರ್ಯಾಂಡ್ ಸ್ವಿಸ್ ಓಪನ್ ಏನಿದೆ ಇದು ನಡೀತಾ ಇರುತ್ತೆ. ಸೊ ಇದರಿಂದ ಟಾಪ್ 2 ಪ್ಲೇಯರ್ಸನ್ನು ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ಗೆ ಅವರು ಸೆಲೆಕ್ಟ್ ಮಾಡ್ಕೋತಾರೆ. ಅದಾದಮೇಲೆ ಈ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ ಏನಿದೆ, ದಿಸ್ ಇಸ್ ದ ಫೈನಲ್ ಈವೆಂಟ್ ಫಾರ್ ಸೆಲೆಕ್ಷನ್ ಆಫ್ ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್. ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ಗೆ ಫಸ್ಟ್ ಸ್ಟೇಜು ಈ ಗ್ರ್ಯಾಂಡ್ ಸ್ವಿಸ್ ಓಪನ್ನು, ಸೆಕೆಂಡ್ ಸ್ಟೇಜು ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್. ಇದೆರಡೂ ಯಾವಾಗ ಅವ್ರು ಕ್ಲಿಯರ್ ಮಾಡ್ತಾರೆ ಆಗ ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ಪಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ಬೋದಾಗುತ್ತೆ. ಮತ್ತು ಈ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ ಏನಿದೆ ಇದನ್ನು ಆರ್ಗನೈಸ್ ಮಾಡೋದು ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್. ಇದನ್ನು ನಾವು ಫೈಡ್ ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಬಂದು ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ನೂ ಅಷ್ಟೇ, ಮತ್ತು ಈ ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ ಏನಿದೆ ಅದನ್ನು ಕೂಡ ಆರ್ಗನೈಸ್ ಮಾಡೋದು ಈ ಫೈಡ್. ಯಾವಾಗಿಂದ ಆರ್ಗನೈಸ್ ಮಾಡ್ತಾ ಇದೆ ಅಂದರೆ 1948 ಇದನ್ನು ಆರ್ಗನೈಸ್ ಮಾಡ್ತಾ ಇದೆ. ಯಾವುದನ್ನ ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ ಅಥವಾ ಚಾಂಪಿಯನ್ಶಿಪ್ ಸೈಕಲ್ ಏನಿದೆ ಇದನ್ನು. ಬಟ್ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ನ ಸ್ಟಾರ್ಟ್ ಮಾಡಿರೋದವರು 1950 ಸೊ 1950 ಈ ಒಂದು ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ ನಡೀತಾ ಇದೆ. ಮತ್ತು ಈ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ ಏನಿದೆ ಇಟ್ ಅಕರ್ಸ್ ಎವ್ರಿ 2 years, ಅಂದರೆ ಇಟ್ ಈಸ್ ಅ ಬೈಇನಿಯಲ್ ಈವೆಂಟ್ ಅಂತ ನಮಗೆ ಗೊತ್ತಿರಬೇಕಂದ್ರೆ 2 ವರ್ಷಕ್ಕೊಮ್ಮೆ ಈ ಒಂದು ಈವೆಂಟ್ ನಡೆಯುತ್ತೆ. ಮತ್ತು ಯೂಶ್ವಲ್ ಆಗಿ ಇದರಲ್ಲಿ 8ರಿಂದ 15 ಜನ ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ಸೊ ಇವರಲ್ಲಿ ಯಾರು ಗೆಲ್ತಾರೆ, ಲೈಕ್ ಟಾಪಲ್ಲಿ ಯಾರು ಬರ್ತಾರೆ ಅವ್ರನ್ನ ಈ ವರ್ಲ್ಡ್ ಚಾಂಪಿಯನ್ಶಿಪ್ ಸೈಕಲ್ನ ಫೈನಲ್ಸ್ಗೆ ಅವರು ಸೆಲೆಕ್ಟ್ ಮಾಡ್ತಾರೆ. ಸೊ ಹಾಗಾದರೆ ಹೌ ಟು ಕ್ವಾಲಿಫೈ ದಿಸ್ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ ಅಂತಂದರೆ,
ಮೊದಲಿಗೆ ರೀಸೆಂಟಾಗಿ ನೋಡಿದಾಗ ಏನಾಗಿದೆ ಅಂತಂದರೆ ರನ್ನರ್ ಅಪ್ ಇನ್ ದ ಪ್ರೀವಿಯಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಮ್ಯಾಚ್ ಯಾರು ಇರ್ತಾರೆ, ಅಂದರೆ ಈಗ 2024 ನಡೆದಿದೆ ಅಂತಂದರೆ 2022ನ ರನ್ನರ್ ಅಪ್ ಯಾರು ಇರ್ತಾರೆ, ಈ ಒಂದು ರನ್ನರ್ ಅಪ್ಪು ಇಲ್ಲಿ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ಗೆ ಇವರು 2024 ಕ್ಯಾಂಡಿಡೇಟ್ಸ್ ಟೂರ್ನಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಮತ್ತು ಟಾಪ್ 3 ಫಿನಿಷರ್ಸ್ ಆಫ್ ಫೈಡ್ ವರ್ಲ್ಡ್ ಕಪ್ ಅಂತ ಒಂದು ಚಾಂಪಿಯನ್ಶಿಪ್ಪನ್ನು ಕೂಡ ಮಾಡ್ತಾರೆ. ಅದರಲ್ಲಿರುವಂತಹ ಟಾಪ್ 3 ಏನಿರ್ತಾರೆ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಮತ್ತು ಟಾಪ್ 2 ಫಿನಿಷರ್ಸ್ ಆಫ್ ಫೈಡ್ ಗ್ರ್ಯಾಂಡ್ ಸ್ವಿಸ್ ಟೂರ್ನಮೆಂಟ್, ಇಲ್ಲಿ ನಾನು ಹೇಳಿದೆ ಟಾಪ್ 2 ಪ್ಲೇಯರ್ಸನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ. ಸೊ ಅದೇ ರೀತಿ ಅದನ್ನೇ ಇಲ್ಲಿ ಅವರು ಹೇಳಿದ್ದಾರೆ. ಮತ್ತು ಈ ಏನು ಫೈಟ್ ಸರ್ಕ್ಯೂಟ್ ಇದೆ ಇದರಲ್ಲಿ ಯಾರು ವಿನ್ನರ್ ಆಫ್ ಫೈಟ್ ಸರ್ಕ್ಯೂಟ್ ಏನಿರುತ್ತೆ ಅದನ್ನು ಜಾನ್ ಟು ಡಿಸೆಂಬರ್ 1 ಇಯರ್ ಬಿಫೋರ್ ಏನಿರುತ್ತೆ, ಅಂದರೆ ಈಗ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ 2024 ನಡೀತಾ ಇದೆ ಅಂದರೆ 2023 ಫುಲ್ಲು ಇವರ ಒಂದು ಟ್ರ್ಯಾಕ್ ರೆಕಾರ್ಡನ್ನು ಅವರು ಅನಲೈಸ್ ಮಾಡಿ ಅದರ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ. ಈ ಒಂದು ಕ್ಯಾಂಡಿಡೇಟ್ಸ್ ಟೂರ್ನಮೆಂಟಲ್ಲಿ ಯಾರು ಹೇಳಿದ್ನಲ್ಲ, ಯಾರು ವಿನ್ ಆಗ್ತಾರೆ ಅವ್ರನ್ನ ಇಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಸೈಕಲ್ಗೆ ಚೂಸ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಇದು ಹೋಗುತ್ತೆ. ಸೊ ಇಷ್ಟು ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ತಿಳಿದಿರಬೇಕು. ಮುಂದಿನ ಆರ್ಟಿಕಲ್ ನೋಡೋಣ. SC phrases suits on claims over places of worship. ನಾವು ಇಂದಿನ ವಿಡಿಯೋಗಳಲ್ಲಿ ನೋಡಿದ್ವಿ, ಸುಪ್ರೀಂ ಕೋರ್ಟ್ ಏನಿತ್ತು ಅದು ಡಿಸೆಂಬರ್ 12ನೇ ತಾರೀಕು ವಿತ್ ರೆಸ್ಪೆಕ್ಟ್ ಟು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಏನಿದೆ ಈ ಆ್ಯಕ್ಟ್ಗೆ ಕುರಿತಾದ ಆ ಒಂದು ಕೇಸ್ಗಳ ಹಿಯರಿಂಗನ್ನು ಇಟ್ಟಿತ್ತು. ಬಟ್ ಏನಾಗಿದೆ ಡಿಸೆಂಬರ್ 12 ಅಂತಂದರೆ SC ಒಂದು ಸ್ಟೇಯನ್ನು ತಂದಿದೆ. ಏನು ಸ್ಟೇ ಅಂತ ಅಂದರೆ ಯಾವುದೇ ಲೋಕಲ್ ಕೋರ್ಟ್ಸ್, ಅಂದರೆ ಇವಾಗ ಡಿಸ್ಟ್ರಿಕ್ಟ್ ಕೋರ್ಟ್ ಆಗಲಿ ಅಥವಾ ಹೈಕೋರ್ಟ್ಸ್ ಆಗಲಿ ಯಾವುದೇ ಒಂದು ಸಿವಿಲ್ ಲೋಕಲ್ ಕೋರ್ಟ್ಸ್ ಏನಿದೆ ಈ ಕೋರ್ಟ್ಸು ಯಾವುದೇ ರೀತಿಯಾದ ಒಂದು ರಿಲಿಜಿಯಸ್ ಕೇಸಸ್ ವಿತ್ ರೆಸ್ಪೆಕ್ಟ್ ಟು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ತೊಗೊಂಡಿದೆ ಅಂತಂದರೆ ಅದನ್ನೆಲ್ಲ ಸದ್ಯಕ್ಕೆ ಸ್ಟಾಪ್ ಮಾಡಬೇಕು ಅಥವಾ ಫ್ರೀಸ್ ಮಾಡಬೇಕು. ಅಂದರೆ ಅದರ ನೆಕ್ಸ್ಟ್ ಏನು ಹಿಯರಿಂಗ್ ಇದೆ ಅಥವಾ ಏನೇ ಜಡ್ಜ್ಮೆಂಟ್ಸ್ ಕೊಡೋದಿದ್ರು ಕೂಡ ಇದನ್ನು ಸದ್ಯಕ್ಕೆ ಸ್ಟಾಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಸುಪ್ರೀಂ ಕೋರ್ಟ್ ಹ್ಯಾಸ್ ಫ್ರೋಸ್ ಆಲ್ ದ ಸಿವಿಲ್ ಸೂಟ್ಸ್ ಏನಿದೆ ವಿತ್ ರೆಸ್ಪೆಕ್ಟ್ ಟು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಏನಿದೆ ಅದನ್ನೆಲ್ಲ ಸದ್ಯಕ್ಕೆ ಫ್ರೀಸ್ ಮಾಡಿದ್ದಾರೆ. ಯಾಕೆ ಅಂದರೆ ನಮಗೆಲ್ಲ ಗೊತ್ತಿದೆ ಸುಪ್ರೀಂ ಕೋರ್ಟ್ ಇಸ್ ದ ಹೈಯೆಸ್ಟ್ ಕೋರ್ಟ್ ಇನ್ ಇಂಡಿಯಾ. ಸೊ ಇವಾಗ ಸುಪ್ರೀಂ ಕೋರ್ಟೇ ಈ ಒಂದು ವಿಚಾರಣೆ ನಡೆಸ್ತಾ ಇದೆ ಅಂತಂದರೆ ಅಗೇನ್ ಲೋವರ್ ಕೋರ್ಟ್ಸ್ ಅದೇ ವಿಚಾರದ ಕುರಿತಾಗಿ ಮತ್ತೆ ವಿಚಾರಣೆ ಮಾಡೋದು ಅಷ್ಟು ಸರಿಯಾಗಿ ಕಾಣಿಸೋದಿಲ್ಲ. ಸೊ ಹಾಗಾಗಿ ಏನು ಹೇಳಿದೆ ಸುಪ್ರೀಂ ಕೋರ್ಟ್ ನೆಕ್ಸ್ಟ್ ಹಿಯರಿಂಗ್ ಫೆಬ್ರವರಿ 17ಗೆ ಇಟ್ಟಿದೆ. ಸೊ ಅಷ್ಟರವರೆಗೂ ಯಾವುದೇ ಬೇರೆ ರೀತಿಯಾದ ಅಂದರೆ ಈಗ ಬೇರೆ ಲೋವರ್ ಕೋರ್ಟ್ಸಲ್ಲಿ ಯಾರು ಇದಕ್ಕೆ ರಿಲೇಟೆಡ್ ಏನಾದ್ರು ಫೈಲ್ ಆಗ್ತಾ ಇದೆ ಕೇಸ್, ಇಲ್ಲ ಅಂತಂದರೆ ಏನಾದ್ರು ಪೆಂಡಿಂಗ್ ಇದೆ, ಡಿಗ್ರಿ ಪಾಸ್ ಮಾಡೋದಿದೆ ಅಂತಂದರೆ ಅದನ್ನೆಲ್ಲ ಸದ್ಯಕ್ಕೆ ಸ್ಟಾಪ್ ಮಾಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಇಷ್ಟು ನಮಗೆ ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. ISRO conducts successful sea level hot test of CE-20 cryogenic engine. Space Agency says this test featuring restart enabling system is a vital step for future mission. ಯೂಶ್ವಲ್ ಆಗಿ ಈ ರೀತಿಯಾದ ಒಂದು ಇಂಜಿನ್ಗಳನ್ನು ಟೆಸ್ಟ್ ಮಾಡಬೇಕು ಅಂತಂದಾಗ ಹೈ ಆಲ್ಟಿಟ್ಯೂಡ್ ಟೆಸ್ಟ್ ಫೆಸಿಲಿಟಿಯಲ್ಲಿ ಟೆಸ್ಟ್ ಮಾಡ್ತಾರೆ. ಬಟ್ ಇವಾಗ ಏನು ಮಾಡಿದ್ದಾರೆ ಅಂದರೆ ಸಿ ಲೆವೆಲಲ್ಲಿ ಇಟ್ಬಿಟ್ಟು ಟೆಸ್ಟ್ ಮಾಡಿದ್ದಾರೆ. ಯಾಕೆ ಅಂದರೆ ಸಿ ಲೆವೆಲಲ್ಲಿ ಕ್ರಯೋಜೆನಿಕ್ ಇಂಜಿನನ್ನು ಟೆಸ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಹಲವಾರು ವೈಬ್ರೇಷನ್ಸ್ ಬರುತ್ತೆ, ಮತ್ತು ನಾಝಲ್ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅನ್ನೋದು ಕೂಡ ಬೇಕಾಗುತ್ತೆ. ಮತ್ತು ವ್ಯಾಕ್ಯೂಮ್ ಇಗ್ನಿಷನ್ ಏನಿದೆ ಅದು ಕೂಡ ನಾಝಲ್ ಕ್ಲೋಜರ್ಗೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನೆಲ್ಲಾನು ಟೆಸ್ಟ್ ಮಾಡೋದಕ್ಕಾಗಿ ಈ ಒಂದು ಸಿ ಲೆವೆಲಲ್ಲಿ ಕ್ರಯೋಜೆನಿಕ್ ಇಂಜಿನನ್ನು ಟೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಈ CE-20 ಇಂಜಿನ್ ಏನಿದೆ ಈ ಕ್ರಯೋಜೆನಿಕ್ ಇಂಜಿನ್ ಏನಿದೆ ಇಟ್ ಈಸ್ ಅನ್ ಇಂಡಿಜಿನಸ್ ಇಂಜಿನ್. ಇಟ್ ಈಸ್ ಡೆವಲಪ್ಡ್ ಬೈ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್ ಏನಿದೆ ಇಸ್ರೋದು LPSC ಏನಿದೆ ಇದು ಡೆವಲಪ್ ಮಾಡಿರೋದು. ಆ್ಯಂಡ್ ಇಟ್ ಈಸ್ ಯೂಸ್ ಟು ಪವರ್ ಅಪ್ಪರ್ ಸ್ಟೇಜ್ ಏನಿದೆ ಇದು ನಮ್ಮ LVM-3 ಅಂತಂದರೆ ಇಷ್ಟು ದಿನ ನಾವು ಇದನ್ನು GSLV Mach 3 ಅಂತ ಏನು ಕರಿತಾ ಇದ್ವಿ. ಈ ಒಂದು ರಾಕೆಟ್ನ ಅಪ್ಪರ್ ಸ್ಟೇಜನ್ನು ಇಗ್ನೈಟ್ ಮಾಡೋದಕ್ಕೆ ಈ CE-20 ಕ್ರಯೋಜೆನಿಕ್ ಇಂಜಿನನ್ನು ನಾವು ಯೂಸ್ ಮಾಡ್ತಾ ಇದ್ವಿ. ಸೊ ಇಷ್ಟು ದಿನ ಹೈ ಆಲ್ಟಿಟ್ಯೂಡ್ ಟೆಸ್ಟನ್ನು ಮಾಡ್ತಾ ಇದ್ದಿದ್ದು, ಬಟ್ ಈಗ ಸಿ ಲೆವೆಲಲ್ಲಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ದಟ್ ಯಾವುದೇ ರೀತಿಯಾದ ಬೇರೆ ಚಾಲೆಂಜಸ್, ಈಗ ವೈಬ್ರೇಷನ್ಸ್ ಇರ್ಬೋದು, ಥರ್ಮಲ್ ಚಾಲೆಂಜಸ್ ಇರ್ಬೋದು, ಇಲ್ಲ ಫ್ಲೋ ಸೆಪರೇಷನ್ ಅಥವಾ ಯಾವ ರೀತಿಯಾಗಿ ನಾಝಲ್ಗೆ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ, ಇದನ್ನೆಲ್ಲ ಅನಲೈಸ್ ಮಾಡೋದಕ್ಕೆ ಈಗ ಸಿ ಲೆವೆಲಲ್ಲಿ ಇದನ್ನು ಟೆಸ್ಟ್ ಮಾಡಿದ್ದಾರೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. ದ ಮಿಸ್ಸಿಂಗ್ ಸ್ಪಾಟ್ಲೈಟ್ ಆನ್ ಅರ್ಬನ್ ಲೋಕಲ್ ಗವರ್ಮೆಂಟ್ ಪಾಲ್ಸ್. ಏನಾಗುತ್ತೆ ಈಗ ನಮ್ಮ ಒಂದು 1992 ಅಲ್ಲಿ ಬಂದಂತಹ 73rd ಆ್ಯಂಡ್ 74th ಅಮೆಂಡ್ಮೆಂಟ್ ಆ್ಯಕ್ಟ್ ಏನಿದೆ
ಈ ಒಂದು ಆ್ಯಕ್ಟ್ ಮುಖಾಂತರ ನಾವು ಡಿಸೆಂಟ್ರಲೈಸೇಷನ್ಗೆ ಎಡೆ ಮಾಡಿಕೊಟ್ವಿ ಅಲ್ವಾ. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಅವ್ರು ಮಾತಾಡ್ತಾ ಇರೋದು ಜಸ್ಟ್ 74th ಅಮೆಂಡ್ಮೆಂಟ್ ಆ್ಯಕ್ಟ್, ಅಂದರೆ ಅರ್ಬನ್ ಲೋಕಲ್ ಬಾಡೀಸನ್ನು ಏನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಥ್ರೂ 74th ಅಮೆಂಡ್ಮೆಂಟ್ ಆ್ಯಕ್ಟ್, ಇದನ್ನು ಯಾವ ರೀತಿಯಾಗಿ ಲೈಕ್ ಕಂಟಿನ್ಯೂ ಮಾಡಬೇಕು. ಯಾಕೆ ಅಂತಂದರೆ ಈಗ ಅರ್ಬನ್ ಲೋಕಲ್ ಬಾಡೀಸ್ ಅಂದರೆ ಮೇನ್ ಪ್ರಾಬ್ಲಮ್ ಇರೋದು ಎಲೆಕ್ಷನ್ಸ್. ಸರಿಯಾದ ಎಲೆಕ್ಷನ್ಸ್ ನಡೀತಾ ಇಲ್ಲ, ಲೈಕ್ ಟೈಮ್ ಟು ಟೈಮ್ ಎಲೆಕ್ಷನ್ಸ್ ನಡೀತಾ ಇಲ್ಲ. ಆ್ಯಸ್ ಪರ್ ಆರ್ ಕಾನ್ಸ್ಟಿಟ್ಯೂಷನ್ 5 ವರ್ಷಕ್ಕೊಂದು ಬಾರಿ ಈ ಒಂದು ಎಲೆಕ್ಷನ್ಸ್ ನಡೀಬೇಕು, ಬಟ್ ಸದ್ಯಕ್ಕೆ ನಡೀತಾ ಇಲ್ಲ. ಇದರಿಂದ ಏನಾಗುತ್ತೆ ಅಂತಂದರೆ ಈ ಅರ್ಬನ್ ಲೋಕಲ್ ಬಾಡೀಸ್ ಏನಿದೆ ಇದು ದೀಸ್ ಕಮ್ಸ್ ಅಂಡರ್ ಸ್ಟೇಟ್ ಗವರ್ನಮೆಂಟ್. ಯಾವಾಗ ಅಲ್ಲಿ ಎಲೆಕ್ಷನ್ಸ್ ಆಗಿರಲ್ಲ ಅರ್ಬನ್ ಲೋಕಲ್ ಬಾಡೀಸ್ಗೆ, ಅದರ ಗವರ್ನೆನ್ಸ್ ಏನಿದೆ ಅದು ಡೈರೆಕ್ಟ್ಲಿ ಸ್ಟೇಟ್ ಗವರ್ನಮೆಂಟ್ಗೆ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಒಂದು ಮೇನ್ ಏಮ್ ಇತ್ತು ಡಿಸೆಂಟ್ರಲೈಸೇಷನ್ ಏನಿದೆ, ಈ ಡಿಸೆಂಟ್ರಲೈಸೇಷನ್ ಇಲ್ಲಿ ಆಗ್ತಾ ಇಲ್ಲ. ಅಗೇನ್ ಇಟ್ ಈಸ್ ರಿವರ್ಟಿಂಗ್ ಬ್ಯಾಕ್ ಟು ಸೆಂಟ್ರಲೈಸೇಷನ್ ಆಗ್ತಾ ಇದೆ. ಸೊ ಹಾಗಾಗಿ ಇದನ್ನು ನಾವು ತಡಿಬೇಕು ಅನ್ನೋದು ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಈಗ ಏನು ನಮ್ಮ ಒನ್ ನೇಷನ್ ಒನ್ ಎಲೆಕ್ಷನ್ ಟಾಕ್ಸ್ ನಡೀತಾ ಇದೆ, ಈ ಒಂದು ಟಾಕ್ಸ್ ಮುಖಾಂತರ ಈ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್, ಈ ಒನ್ ನೇಷನ್ ಒನ್ ಎಲೆಕ್ಷನ್ ಅಂದರೆ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್. ಸೊ ಈ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಬಂದು ಅರ್ಬನ್ ಲೋಕಲ್ ಬಾಡೀಸ್ ಎಲೆಕ್ಷನ್ಸ್ಗೂ ಕೂಡ ಹೆಲ್ಪ್ ಮಾಡ್ಬೋದು. ಸೊ ನಾವು ಈ ಒನ್ ನೇಷನ್ ಒನ್ ಎಲೆಕ್ಷನ್ ಟಾಪಿಕನ್ನು ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ಸ್ಗೂ ಕೂಡ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನು ನಮ್ಮ ಒಂದು ಡಿಸೆಂಟ್ರಲೈಸೇಷನ್ ಏಮ್ ಇದೆ ಅದು ಪ್ಲಸ್ ಡೆಮೋಕ್ರಸಿ ಮತ್ತು ಸಿಟಿಸನ್ ಪಾರ್ಟಿಸಿಪೇಷನ್ ಏನು ನಾವು ಡಿಸೆಂಟ್ರಲೈಸೇಷನ್ ಥ್ರೂ ಸಿಟಿಸನ್ ಪಾರ್ಟಿಸಿಪೇಷನ್ ಎನ್ಹಾನ್ಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಅದೆಲ್ಲ ಕೂಡ ಫುಲ್ಫಿಲ್ ಆಗುತ್ತೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಇವಾಗ ನಾವು ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ. ಅಂದರೆ ಈಗ 74th ಅಮೆಂಡ್ಮೆಂಟ್ ಆ್ಯಕ್ಟ್, ದಟ್ ಈಸ್ ಅರ್ಬನ್ ಲೋಕಲ್ ಬಾಡೀಸ್. ಈ ಅರ್ಬನ್ ಲೋಕಲ್ ಬಾಡೀಸ್ ಏನಿದೆ ಇದು ಕಮ್ಸ್ ಅಂಡರ್ ಸ್ಟೇಟ್ ಲಿಸ್ಟ್. ಅಂದರೆ ಸ್ಟೇಟ್ ಗವರ್ನಮೆಂಟ್ಸ್ಗೆ ಕಂಪ್ಲೀಟ್ ಪವರ್ ಇದೆ ವಿತ್ ರೆಸ್ಪೆಕ್ಟ್ ಟು ಎನಿ ಲಾಸ್ ಅಥವಾ ಪಾಲಿಸೀಸ್ ಏನೇ ಮಾಡಿದ್ರು ವಿತ್ ರೆಸ್ಪೆಕ್ಟ್ ಟು ಅರ್ಬನ್ ಲೋಕಲ್ ಬಾಡೀಸ್ ಸ್ಟೇಟ್ ಲಿಸ್ಟಲ್ಲಿ ಇರೋದ್ರಿಂದ ಸ್ಟೇಟ್ ಗವರ್ನಮೆಂಟ್ಗೆ ಫುಲ್ ಪವರ್ಸ್ ಇದೆ. ಮತ್ತು ಈ ಒಂದು ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ಕುರಿತಾಗಿ ಹಲವಾರು ಪೇಪರ್ಗಳು ಮಾತಾಡಿಲ್ಲ. ಅಂದರೆ ಈಗ ಫಾರ್ ಎಕ್ಸಾಂಪಲ್ 79th ರಿಪೋರ್ಟ್ ಆಫ್ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಏನಿದೆ, ಈ ಒಂದು ಕಮಿಟಿ ಬಂದು ಫೀಸಿಬಿಲಿಟಿ ಆಫ್ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಬಗ್ಗೆ ಮಾತಾಡಿದೆ. ಅದು 2015 ಇದು ರಿಪೋರ್ಟನ್ನು ಸಬ್ಮಿಟ್ ಮಾಡೋದು. ಬಟ್ ಸೈಮಲ್ಟೇನಿಯಸ್ ಎಲೆಕ್ಷನ್ ಫಾರ್ ಲೋಕಸಭಾ ಮತ್ತು ಲೆಜಿಸ್ಲೇಟಿವ್ ಅಸೆಂಬ್ಲಿ ಬಗ್ಗೆ ಮಾತ್ರ ಮಾತಾಡಿದೆ, ಬಟ್ ಅರ್ಬನ್ ಲೋಕಲ್ ಬಾಡೀಸ್ ಬಗ್ಗೆ ಮಾತಾಡಿಲ್ಲ. ಮತ್ತು ಎರಡನೇದಾಗಿ ಬಂದರೆ ನೀತಿ ಆಯೋಗ ಒಂದು ಡಿಸ್ಕಷನ್ ಪೇಪರನ್ನು ರಿಲೀಸ್ ಮಾಡುತ್ತೆ 2017. ಸೊ ಆಫ್ಟರ್ 2 years ನೀತಿ ಆಯೋಗ ಒಂದು ಡಿಸ್ಕಷನ್ ಪೇಪರನ್ನು ರಿಲೀಸ್ ಮಾಡುತ್ತೆ. ದಟ್ ಈಸ್ ಆಲ್ಸೋ ವಿತ್ ರೆಸ್ಪೆಕ್ಟ್ ಟು ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ವಿತ್ ರೆಸ್ಪೆಕ್ಟ್ ಟು ಲೋಕಸಭಾ ಮತ್ತು ಲೆಜಿಸ್ಲೇಟಿವ್ ಅಸೆಂಬ್ಲಿ ಬಗ್ಗೆ ಮಾತಾಡುತ್ತೆ. ಅಗೇನ್ ಅರ್ಬನ್ ಲೋಕಲ್ ಬಾಡೀಸ್ ಬಗ್ಗೆ ಅಲ್ಲೂ ಕೂಡ ಏನು ಮಾತಾಡಲ್ಲ. ಮತ್ತು ಸಿಮಿಲರ್ ಲಾ ಕಮಿಷನ್ 2018 ಒಂದು ರಿಪೋರ್ಟನ್ನು ಕೊಡುತ್ತೆ. ಅದರಲ್ಲೂ ಕೂಡ ಯಾವುದೇ ರೀತಿಯಾದ ಒಂದು ಸೈಮಲ್ಟೇನಿಯಸ್ ಎಲೆಕ್ಷನ್ ಸಪೋರ್ಟ್ ಮಾಡಿದ್ರು ಕೂಡ ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬಗ್ಗೆ ಯಾವುದೇ ರೀತಿಯಾದ ಒಂದು ಸ್ಟ್ಯಾಂಡನ್ನು ಅಲ್ಲೂ ಕೂಡ ತಗೊಳ್ಳಲ್ಲ. ಆದರೆ ಇತ್ತೀಚೆಗಷ್ಟೇ ಅಂದರೆ ಸೆಪ್ಟೆಂಬರ್ 2024 ಹೈ ಲೆವೆಲ್ ಕಮಿಟಿ ಒಂದು ತನ್ನ ರಿಪೋರ್ಟನ್ನು ಸಬ್ಮಿಟ್ ಮಾಡಿದೆ. ಅದು ಏನು ಹೇಳಿದೆ ಅಂದರೆ ಸೈಮಲ್ಟೇನಿಯಸ್ ಎಲೆಕ್ಷನ್ ಫಾರ್ ಲೋಕಸಭಾ ಆ್ಯಂಡ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಸೈಮಲ್ಟೇನಿಯಸ್ ಎಲೆಕ್ಷನ್ಸನ್ನು ಮಾಡಿ ಇದರ ಜೊತೆಗೆ ಏನು ಮಾಡಬೇಕು ಅಂದರೆ ವಿತಿನ್ 100 days ಆಫ್ ದಿಸ್ ಎಲೆಕ್ಷನ್, 100 days ಲೆಜಿಸ್ಲೇಟಿವ್ ಮತ್ತು ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತು ಲೋಕಸಭಾ ಎಲೆಕ್ಷನ್ ಏನು ನಡೆಯುತ್ತೆ, ಬಿಕಾಸ್ ಇಟ್ ಇಸ್ ಸೈಮಲ್ಟೇನಿಯಸ್ ಎಲೆಕ್ಷನ್ ಅಂತಂದಾಗ ಯಾವುದೋ ಒಂದು ಡೇಟಲ್ಲಿ ಈ ಎಲೆಕ್ಷನ್ ನಡೆದಿದೆ ಅಂತಂದರೆ ವಿತಿನ್ 100 days ಆಫ್ ದಟ್ ಲೋಕಲ್ ಬಾಡೀಸ್ಗೂ ಕೂಡ ಎಲೆಕ್ಷನ್ ನಡೀಬೇಕು ಅನ್ನೋದು ಈ ಒಂದು ಹೈ ಲೆವೆಲ್ ಕಮಿಟಿ ತನ್ನ ಒಂದು ರಿಪೋರ್ಟಲ್ಲಿ ಹೇಳಿದೆ. ಸೊ ದಿಸ್ ಬಿಕಮ್ಸ್ ದ ಫಸ್ಟ್ ಕಮಿಟಿ ದಟ್ ಟಾಕ್ಸ್ ಅಬೌಟ್ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಅಲಾಂಗ್ ವಿತ್ ಲೋಕಲ್ ಬಾಡಿ ಎಲೆಕ್ಷನ್ಸ್. ಸೊ ಯಾಕೆ ನಮಗೆ ಈ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಈಗಾಗಲೇ ನಾನು ಇಲ್ಲಿ ಹೇಳಿದೆ, ಒಂದು ಕಡೆ ಸಿಟಿಸನ್ ಪಾರ್ಟಿಸಿಪೇಷನ್, ಮತ್ತೊಂದು ಕಡೆ ಡಿಸೆಂಟ್ರಲೈಸೇಷನ್. ಸೊ ಇದೆರಡು ಮುಖ್ಯ ಉದ್ದೇಶ. ಇದರ ಜೊತೆ ಏನಾಗುತ್ತೆ ಏನು ಇದೆ ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಇಂಡಿಯಾಲಿ 5,000 ಅರೌಂಡ್ 4,800 ಅರ್ಬನ್ ಲೋಕಲ್ ಬಾಡೀಸ್ ಇದೆ. ಸೊ ದಿಸ್ ಕನ್ಸಿಸ್ಟ್ ಆಫ್ ಅರೌಂಡ್ 40% ಆಫ್ ಪಾಪ್ಯುಲೇಷನ್ ಆಫ್ ಇಂಡಿಯಾ. ಸೊ 40% ಪಾಪ್ಯುಲೇಷನ್ ಇದೆ. ಸೊ ಇನ್ನು 2030-2050 ಒಳಗಡೆ ದಿಸ್ ಮೇ ಕ್ರಾಸ್ 50%. ಸೊ ಅರ್ಧದಷ್ಟು ಜನ ಅರ್ಬನ್ ಲೋಕಲ್ ಬಾಡೀಸಲ್ಲಿ ಲೋಕಲ್ ಲೆವೆಲಲ್ಲಿ ಅರ್ಬನ್ ಏರಿಯಾಸಲ್ಲಿ ಇದ್ದಾರೆ ಅಂತಂದಾಗ ಅವರ ಒಂದು ಅರ್ಬನ್ ಲೋಕಲ್ ಗವರ್ನೆನ್ಸ್ ಏನಿದೆ ಅದು ಕೂಡ ಎಫೆಕ್ಟಿವ್ ಇರಬೇಕು. ಯಾಕೆ ಅಂದರೆ ಅರ್ಬನ್ ಲೋಕಲ್ ಗವರ್ನೆನ್ಸ್ ಏನಿದೆ ಇಟ್ ಹೆಲ್ಪ್ಸ್ ಇನ್ ಎಕನಾಮಿಕ್ ಗ್ರೋತ್ ಇರ್ಬೋದು, ಸೋಷಿಯಲ್ ವೆಲ್ಫೇರ್ ಇರ್ಬೋದು, ಕಲ್ಚರಲ್ ವೆಲ್ಫೇರ್ ಇರ್ಬೋದು,
ಇದೆಲ್ಲದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ಎಲೆಕ್ಷನ್ಸ್ ಏನಿದೆ, ಈ ಎಲೆಕ್ಷನ್ಸ್ ರೆಗ್ಯುಲರ್ ಆಗಿ ನಡೀತಾ ಇರಬೇಕು. ಲೈಕ್ ಫಾರ್ ಎಕ್ಸಾಂಪಲ್ 5 ಇಯರ್ಸ್ ಏನು ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಇದೆ, ಆ 5 ಇಯರ್ಸಲ್ಲಿ ನಡೀತಾ ಇರಬೇಕು. ಬಟ್ ಏನು ಈ ಒಂದು ಟಚ್ ಮಾಡಿದ್ದಾರೆ ಈ ಟಾಪಿಕನ್ನು ಇಲ್ಲಿ, ಇಟ್ ಈಸ್ ಅ ಗುಡ್ ಸ್ಟಾರ್ಟ್. ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂಚೆ ಮತ್ತಷ್ಟು ಡೀಪರ್ ಅನಾಲಿಸಿಸ್ ಬೇಕು. ಮತ್ತೊಂದು ಪ್ರಾಬ್ಲಮ್ ಏನು ಅಂತಂದರೆ, ಬರೀ ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡಿಬಿಟ್ರೆ ಆಗೋದಿಲ್ಲ. ಬಿಕಾಸ್ ಈ ಅರ್ಬನ್ ಲೋಕಲ್ ಗವರ್ನೆನ್ಸ್ ಅಂದ ತಕ್ಷಣ ನಾರ್ಮಲ್ ಎಲೆಕ್ಷನ್ಸ್ ಮಾಡಿದ್ರೆ ಆಗೋದಿಲ್ಲ. ಅದರ ಜೊತೆಗೆ ಮೇಯರ್ಸ್ ಇರ್ಬೋದು, ಇಲ್ಲ ಸ್ಟ್ಯಾಂಡಿಂಗ್ ಕಮಿಟೀಸ್ ಏನಿದೆ ಅದನ್ನು ಕೂಡ ಸರಿಯಾದ ಸಮಯಕ್ಕೆ ಅಪಾಯಿಂಟ್ ಮಾಡಬೇಕು. ಲೈಕ್ ವಿತಿನ್ 15 days to 1 month ಮೇಯರ್ಸ್ ಏನಿರ್ತಾರೆ, ಇಲ್ಲ ಚೇರ್ಪರ್ಸನ್ಸ್, ಮೇಯರ್ಸ್ ಅಥವಾ ಚೇರ್ಪರ್ಸನ್ಸ್ ಅಂತ ಏನು ಕರಿತೀವಿ ಅದನ್ನು, ಸ್ಟ್ಯಾಂಡಿಂಗ್ ಕಮಿಟೀಸ್ ಏನು ಬೇಕು ಇದನ್ನೆಲ್ಲನೂ ಕೂಡ ಫಾರ್ಮ್ ಮಾಡಿರಬೇಕು. ಒಂದು ಸ್ಟಡಿ ಮಾಡಿದೆ, ಜನಾಗ್ರಹ ಫೌಂಡೇಶನ್ ಅನ್ನೋ ಒಂದು ಫೌಂಡೇಶನ್ ಕರ್ನಾಟಕದ ಅರ್ಬನ್ ಲೋಕಲ್ ಬಾಡೀಸನ್ನು ಸ್ಟಡಿ ಮಾಡಿದಾಗ ಏನು ತಿಳಿತು ಅಂತಂದರೆ, ಈಗ ಎಲೆಕ್ಷನ್ ನಡೆದಿದೆ ಬಟ್ ಆಲ್ಮೋಸ್ಟ್ 1 year ಅಷ್ಟು ಡಿಲೇ ಆಗ್ತಾ ಇದೆ. ಮೇಯರ್ ಎಲೆಕ್ಷನ್ ಇರ್ಬೋದು ಮತ್ತು ಸ್ಟ್ಯಾಂಡಿಂಗ್ ಕಮಿಟೀಸನ್ನು ಫಾರ್ಮ್ ಮಾಡೋದಕ್ಕೆ ಇರ್ಬೋದು, ಇದಕ್ಕೆಲ್ಲ 1 year ಡಿಲೇ ಆಗ್ತಿದೆ. ಸೊ ಆ 1 year ಗ್ಯಾಪ್ ಏನಿದೆ, ಆ 1 year ಗ್ಯಾಪಲ್ಲಿ ಅಗೇನ್ ಇಟ್ ಗೋಸ್ ಅಂಡರ್ ಸ್ಟೇಟ್ ಗವರ್ನಮೆಂಟ್. ಎಲೆಕ್ಷನ್ಸ್ ಆಗಿದೆ ಬಟ್ ಅಲ್ಲಿ ಲೀಡರ್ಸ್ ಇಲ್ಲ ಅಂತಂದರೆ ಅಥವಾ ರೆಪ್ರೆಸೆಂಟೇಟಿವ್ಸ್ ಇಲ್ಲ ಅಂತಂದರೆ ಅಗೇನ್ ಇಟ್ ಗೋಸ್ ಬ್ಯಾಕ್ ಟು ಸ್ಟೇಟ್ ಗವರ್ನಮೆಂಟ್ಸ್. ಮತ್ತೆ ಇಲ್ಲಿ ಡಿಸೆಂಟ್ರಲೈಸೇಷನ್ ಪ್ರಾಬ್ಲಮ್ ಆಗುತ್ತೆ. ಇದು ಎರಡನೇ ಇಶ್ಯೂ. ಮೊದಲನೇ ಇಶ್ಯೂ ಏನು, ಎಲೆಕ್ಷನ್ಸ್ ಸರಿಗೆ ನಡಿಬೇಕು. ಎರಡನೇ ಇಶ್ಯೂ ಬಂದು ಎಲೆಕ್ಷನ್ಸ್ ನಡೆಯೋದಷ್ಟೇ ಅಲ್ಲ, ರೆಪ್ರೆಸೆಂಟೇಟಿವ್ನ ಏನು ಇದೆ ಮತ್ತು ಸ್ಟ್ಯಾಂಡಿಂಗ್ ಕಮಿಟೀಸ್ ಏನಿದೆ ಅದರ ಫಾರ್ಮೇಷನ್ ಕೂಡ ಸರಿಯಾದ ಸಮಯಕ್ಕೆ ಆಗಬೇಕು ಅನ್ನೋದು. ಮತ್ತು ಮೂರನೇ ಪಾಯಿಂಟ್ ಏನು ಅಂತಂದರೆ, ಈ ಸ್ಟೇಟ್ ಎಲೆಕ್ಷನ್ ಕಮಿಷನ್ಸ್ ಏನಿದೆ ಇದರ ವರ್ಕಿಂಗ್. ಲೈಕ್ ಬಿಕಾಸ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ಸ್ ಏನು ಮಾಡುತ್ತೆ, ಇಟ್ ಡಿಲಿಮಿಟ್ಸ್ ದ ವಾರ್ಡ್ಸ್ ಫಾರ್ ಅರ್ಬನ್ ಲೋಕಲ್ ಗವರ್ನೆನ್ಸ್ ಇರ್ಬೋದು, ಇಲ್ಲ ಅಂತಂದರೆ ರೂರಲ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇರ್ಬೋದು. ಸೊ ಈ ಸ್ಟೇಟ್ ಎಲೆಕ್ಷನ್ ಕಮಿಷನ್ಸ್ ಏನಿದೆ, ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆ್ಯಂಡ್ ಇಟ್ ಹ್ಯಾಸ್ ಟು ವರ್ಕ್ ಪ್ರಾಪರ್ಲಿ, ಎಫಿಷಿಯೆಂಟ್ಲಿ. ಬಟ್ ಏನಾಗಿದೆ ಅಂದರೆ, ಕ್ಯಾಗ್ ಒಂದು ರಿಪೋರ್ಟನ್ನು ಕೊಡುತ್ತೆ. ಏನು ಅಂತಂದರೆ 15 ಸ್ಟೇಟ್ಸನ್ನು ಅಸೆಸ್ ಮಾಡಿದಾಗ ಓನ್ಲಿ 4 ಸ್ಟೇಟ್ಸಲ್ಲಿ ಈ ಒಂದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನಿದೆ ಇದು ಕರೆಕ್ಟಾಗಿ ವರ್ಕ್ ಮಾಡ್ತಾ ಇರೋದು. ಬರೀ 15 ಸ್ಟೇಟ್ಸ್ ಅಸೆಸ್ ಮಾಡಿದಾಗಲೇ ಬರೀ 4 ಸ್ಟೇಟ್ಸ್ ಸಿಕ್ಕಿದೆ. ಅಂದರೆ ಓನ್ಲಿ 4 ಸ್ಟೇಟ್ಸ್ ಅಂತಂದರೆ ನಾವೇ ಇಮ್ಯಾಜಿನ್ ಮಾಡ್ಕೋಬೋದು. ವಿ ಹ್ಯಾವ್ ಟೋಲ್ಡ್ ಅರೌಂಡ್ 5000 ಅರ್ಬನ್ ಲೋಕಲ್ ಬಾಡೀಸ್ ಇದೆ. ಬಟ್ ಓನ್ಲಿ 4 ಸ್ಟೇಟ್ಸ್ ಅಂತ ಅಂದಾಗ ಇಟ್ ಇಸ್ ವೆರಿ ಲೆಸ್. ಆ ಒಂದು ಏನು ಡಿಸೆಂಟ್ರಲೈಸೇಷನ್ ಏನಿದೆ ಅದು ಸರಿಗೆ ನಾವು ರೀಚ್ ಮಾಡೋದಕ್ಕೆ ಆಗೋದಿಲ್ಲ. ಯಾವಾಗ ಈ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸರಿಯಾಗಿ ವರ್ಕ್ ಮಾಡೋದಿಲ್ಲ, ಆಗ ಇದರಿಂದ ಎಲೆಕ್ಷನ್ಸ್ ಕೂಡ ಡಿಲೇ ಆಗುತ್ತೆ ಒಂದು ಕಡೆ, ಮತ್ತು ವಾರ್ಡ್ ಡಿಲಿಮಿಟೇಷನ್ ಡಿಲೇ ಆಗುತ್ತೆ, ಪ್ಲಸ್ ಕೋರ್ಟ್ ಕೇಸಸ್ ಮತ್ತು ಅದರಿಂದ ಕೂಡ ಎಲೆಕ್ಷನ್ಸ್ ಡಿಲೇ ಆಗುತ್ತೆ. ಸೊ ಈಗ ಏನು ಮಾಡಬೇಕು ಅಂತಂದರೆ, ಸೊಲ್ಯೂಷನ್ ಏನು ಹೇಳ್ತಾ ಇದ್ದಾರೆ, ಈ ಹೈ ಲೆವೆಲ್ ಕಮಿಟಿ ಏನು ರಿಪೋರ್ಟನ್ನು ಅಥವಾ ಒಂದು ಪ್ಲ್ಯಾನನ್ನು ಸಜೆಸ್ಟ್ ಮಾಡಿದೆ ವಿತಿನ್ 100 days ಅಂತ, ಇದರ ಬಗ್ಗೆ ಮತ್ತಷ್ಟು ಪ್ಲ್ಯಾನಿಂಗ್ ಮತ್ತು ಪ್ರೋಗ್ರಾಮಿಂಗ್ ಏನಿದೆ, ಇಂಪ್ಲಿಮೆಂಟೇಷನ್ ಯಾವ ರೀತಿಯಾಗಿ ಎಫಿಷಿಯೆಂಟ್ ಇಂಪ್ಲಿಮೆಂಟೇಷನ್ನ ಈ ಒಂದು ಸಜೆಷನ್ ತೊಗೊಂಡು ಮಾಡ್ಬೋದು ಅನ್ನೋದ್ರ ಕುರಿತಾಗಿ ಮಾಡಬೇಕು. ಸೊ ಇದನ್ನು ಮಾಡೋಕ್ಕೆ ಯೂನಿಯನ್ ಪ್ಲಸ್ ಸ್ಟೇಟ್ ಏನಿದೆ, ಟುಗೆದರ್ ವಿತ್ ಲೋಕಲ್ ಗವರ್ನಮೆಂಟ್ಸ್, ದೇ ಹ್ಯಾವ್ ಟು ಮೇಕ್ ಅ ಪ್ರಾಪರ್ ಆ್ಯಂಡ್ ಎಫಿಷಿಯೆಂಟ್ ಪ್ಲ್ಯಾನ್ ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.